ಬೇಕರಿ ಅಂಗಡಿಗಳಲ್ಲಿ ಈ ಕಲ್ಲರ್ ಹ. ಹಾಕಿ ಹಾಕಿ ಕೆಮಿಕಲ್ ಹ. ಜನನ ಸಾಯಿಸ್ತವ್ರೆ. ಹೌದು. ಇದು ಕ್ಯಾರೆಟ್ ಗೆಣಸು ಅಂತ ಇದು. ಕ್ಯಾರೆಟ್ ಗೆಣಸ? ಹ್ಮ್. ಇದೇನ್ ಸರ್ ಕ್ಯಾರೆಟ್ ನೋಡಿದ್ರೆ ಗೆಣಸಲ್ಲೂ ಕ್ಯಾರೆಟ್ ಇದೆಯಾ? ಕ್ಯಾರೆಟ್ ಗೆಣಸು ಅಂತ ಸರ್ ಇದು. ಹ. ಇದು ಬೀಟ್ರೋಟ್ ಗೆಣಸು ಅಂತ. ಬೀಟ್ರೋಟ್? ಬೀಟ್ರೋಟ್ ಇದು. ಸರ್ ಎಲ್ಲಾರು ಕ್ಯಾರೆಟ್ ಬೀಟ್ರೋಟ್ ಬೆಳೆದ್ರೆ ನೀವು ಗೆಣಸಲ್ಲೂ ವೆರೈಟಿ ಸರ್. ಇದು ಬೀಟ್ರೋಟ್ ಗೆಣಸು ಅಂತ ಇದು. ಹ. ಇದು ಕಲರ್ ಮಾಡ್ಕೋಬಹುದು, ಯಾವ್ಯಾವ ಕಲರ್ ಬೇಕು ಆ ರೀತಿ ಮಾಡ್ಕೋಬಹುದು. ಓಕೆ. ಪ್ರತಿ ಒಂದು ತಿಂಡಿಗೂ ಯೂಸ್ ಮಾಡ್ಬೋದು ಇದನ್ನ. ಪ್ರಕೃತಿ ಕೊಟ್ಟಿರುವಂತ ಪ್ರಕೃತಿ ಕಲರ್ಗಳು. ಕೊಟ್ಟಿರೋದು ಇದು. ಯಾಕೆಂದ್ರೆ ಅವತ್ತೇ ಎಲ್ಲಾನು ಕೊಟ್ಟವನೇ ಪ್ರಪಂಚದಲ್ಲಿ ಆ ಭಗವಂತ. ಈಗ ಹಳ್ಳಿ ಸ್ಟೈಲ್ ಅಲ್ಲಿ ಗೆಣಸ್ ಬೇಯಿಸನ ಎಲ್ಲ ಗೆಣಸಲ್ಲಿ ಹಾಕಿ ಈಗ ಬೆಂಕಿ ಹಾಕ್ತಾ ಇದಾರೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಬೇಯಿಸ್ಕೊಂಡು ತಿನ್ನೋ ಸುಖನೇ ಒಂಥರ ಸೂಪರ್ ಅಲ್ಲ ಸರ್? ಹೌದು ಸರ್. ಐಸ್ ಕ್ರೀಮ್ ನ ಅಂಗಡಿಗೆ ಹೋಗಿ ತಗೊಂಡ್ರೆ ನೋಡಿ, ರೈತರು ಮನೇಲಿ ಗೆಣಸಲ್ಲಿ ಐಸ್ ಕ್ರೀಮ್ ಮಾಡ್ಕೊಂತಾರೆ. ಹೆಂಗಿದೆ ನೋಡಿ. ನಮಸ್ಕಾರ ನನ್ನ ವೀಕ್ಷಕರ, ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ, ಈಗ ಈ ಅಜಿನೋಮೋಟೋ ಅವು ಇವು ಒಂದಷ್ಟು ಕಲರ್ಗಳು ಬಂದ್ಬಿಟ್ಟಿದೆ. ಅಡಿಗೆಗೆ, ಊಟಕ್ಕೆ, ತಿಂಡಿಗೆ ಎಲ್ಲದಕ್ಕೂ ನಾವು ಕಲರ್ ಬಳಸ್ತಾ ಇದೀವಿ. ಬನ್ನಿ, ಇಲ್ಲಿ ಪ್ರಕೃತಿನೇ ಒಂದಷ್ಟು ಕಲರ್ಗಳು ಕೊಟ್ಟಿದೆ. ಅದನ್ನ ನಾವು ನಮ್ಮ ಅಡಿಗೆಗೂ ಕೂಡ ಬಳಸ್ಬೋದು, ನಾವು ಕೂಡ ತಿನ್ಬೋದು. ಅದು ಯಾವ ಕಲರ್ಗಳು ಯಾವ್ದು ಏನು ಅಂತ ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ಕೊನೆವರೆಗೂ ನೋಡಿ. ತುಂಬಾನೇ ಸ್ವಲ್ಪ ಲೆಂತಿ ಆಗಿರುತ್ತೆ ವಿಡಿಯೋ, ಬಟ್ ತುಂಬಾನೇ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ನೋಡಿ, ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಆ ರೈತರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ಅದೇ ನನ್ನ ಹೆಸರು ಕಾಳಪ್ಪ ಅಂತ. ನನ್ನ ಹೆಸರು ಕಾಳಪ್ಪ ಅಂದ್ರೆ ಬೀಜದ ಕಾಳಪ್ಪ ಅಂತಲೇ ನನ್ನ ಹೆಸರು. ನಾನು ಈ ಪ್ರಿಯಾಪಟ್ಟಣ ತಾಲೂಕು ಹಿಟ್ನೇಬಲ್ ಗ್ರಾಮ, ಮೈಸೂರು ಡಿಸ್ಟಿಕ್ ನಮ್ಮೂರು ಸರ್. ಸರ್ ಏನಕ್ಕೆ ನಿಮ್ನೆಲ್ಲರೂ ಬೀಜದ ಕಾಳಪ್ಪ ಅಂತ ಕರೀತಾರೆ? ಸರ್ ಅದೇ ಸರ್, ಈಗ ಎಲ್ಲಾ ಕಡೆಲೂ ಯಾರು ರೈತರು ಹೋದ್ರು ಇದು ಹೈಬ್ರಿಡ್ ಬೀಜಕ್ಕೆ ಅಂತ ಹೋಯ್ತಾರೆ. ಆದ್ರೆ ನಾನೇನ್ ಮಾಡಿದೀನಿ ಅಂತಂದ್ರೆ ನಮ್ಮ ತೋಟದಲ್ಲಿ ಬೆಳೆದಿರೋಂಥ ದೇಸಿ ವೆರೈಟಿ ಬೀಜಗಳನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡು ಮತ್ತೆ ನಾನು ಬೆಳೀತಾ ಇರೋದು ಅದನ್ನೇ. ಅದಕ್ಕೆ ನಮ್ಮ ಊರಲ್ಲಿ ಯಾರು ಕೇಳಿದ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮೂರಲ್ಲಿ ಎಲ್ಲಾ ಕಡೆಲೂ ಬೆಳೆಯೋದು ಬೀಜದ ಕಾಳಪ್ಪ ಅಂತಂದ್ರೆ ಹೊರಗಡೆಯಿಂದ ಬಂದವರು ಕೇಳಿದ್ರು ಬೀಜದ ಕಾಳಪ್ಪ ಎಲ್ಲಿ ಅಂತ, ಅವ್ರ ತೋಟ ಎಲ್ಲಿ, ಅವ್ರ ಮನೆ ಎಲ್ಲಿ ಅಂತ ಕೇಳ್ತಾರೆ. ಬೀಜದ ಕಾಳಪ್ಪ ಅಂತಲೇ ಈಗ ಹೆಸರು ಬಂದ್ಬಿಟ್ಟಿದೆ. ಯಾಕಂದ್ರೆ ನೀವು ತುಂಬಾನೇ ಎಷ್ಟೋ ಒಂದಷ್ಟು ನಾಟಿ ಬೀಜಗಳನ್ನ ಕೊಡುಗೆ ಕೊಟ್ಟಿದ್ರ. ನಿಜವಲ್ಲ ಅದೊಂದು ಹ್ಯಾಟ್ಸ್ ಆಫ್ ನಿಮ್ಗೆ. ಸರ್ ಮತ್ತೀಗ ಇದೇನ್ ಸರ್ ಇಲ್ಲಿ ಇದೊಂದ್ ಬಣ್ಣ, ಇದೊಂದ್ ಬಣ್ಣ, ಇದೊಂದ್ ಬಣ್ಣ ಏನಿದೆ ನೋಡಿ? ಮನ್ಸನ್ಗೆ ಬೇಕಾಗಿರೋದು ಈ ಕೆಲವು ಗೆಡ್ಡೆಗಳು. ಹೌದು, ಗೆಡ್ಡೆಗಳು ಮನ್ಸನ್ ಜೀವನಕ್ಕೆ ಬೇಕು ಅಂತ ಅಂದಾಗ, ಅದ್ರಲ್ಲಿ ಗೆಡ್ಡೆಗಳು ಅಂದ್ರೆ ಈಗ ಬಂದಿರೋದೆಲ್ಲ ಗೆಡ್ಡೆಗಳು ಸುದ ಹೈಬ್ರಿಡ್ ಬಂದ್ಬಿಟ್ಟದೆ. ಅದ್ರಲ್ಲಿ ನಾನೇನ್ ಮಾಡಿದೀನಿ ಅಂತಂದ್ರೆ, ಈಗ ನಾಟಿ ದೇಸಿ ವೆರೈಟಿಗಳನ್ನ ಗೆಡ್ಡೆಗಳಲ್ಲಿ ಇದು ಸ್ವೀಟ್ ಪೊಟಾಟೋ ಸರ್. ಇದೆಲ್ಲ ಪೂರ್ತಿಯ ಸಿಹಿಗೆಣಸಲ್ಲಿ ಈಗ ಒಂದೇ ತರ ನೋಡ್ತಾ ಇರೋದು. ಹೌದು. ಈಗ ನೀವು ಎಲ್ಲಿಂದ ಎಲ್ಲಿ ಹೋದ್ರು ಒಂದೇ ತರ ಸಿಹಿಗೆಣಸಿದೆ. ಈಗ ನಾನೇನ್ ಮಾಡಿದೀನಿ ಅಂತಂದ್ರೆ, ಒಂದು 4ರಿಂದ 5 ವೆರೈಟಿ ಸಿಹಿಗೆಣಸಿದೆ. ಅದು ಪ್ರಕೃತಿ ದತ್ತವಾಗಿ ಸಿಹಿಗೆಣಸು ಅಂತಂದ್ರೆ ವೈಟ್ ಕಲರೇ ಬರ್ತದೆ. ಈಗ ಪ್ರಕೃತಿಯಾಗಿ ಈಗ ಎಲ್ಲಾ ಕಡೆನೂ ನೋಡಿ, ನೆಲ್ಲೂರಿಂದ ಎಲ್ಗಂಟ ಹೋಗಿ ನೋಡಿದ್ರು ಕಲರ್ ಹಾಕ್ತಾರೆ. ಹೌದು. ಯಾವುದೇ ಒಂದು ತಿಂಡಿ ತಿನ್ಬೇಕಾಗ್ಲಿ, ಒಂದು ಹೋಟ್ಲು ಹೋಗ್ಲಿ, ಒಂದು ಬೇಕರಿ ಐಟಮ್ ಹೋಗ್ಲಿ, ಆ ಐಟಮ್ಗೆ ಕಲರ್ ಹಾಕಿ, ಕೆಮಿಕಲ್ ಕಲರ್ ಹಾಕಿ ಅದನ್ನ ಡಿಸೈನ್ ಮಾಡ್ಕೊಡ್ತಾರೆ. ಹೌದು. ಇವತ್ತು ಪ್ರಕೃತಿನೇ ಕೊಟ್ಟಿದೆ ಕಲರ್ ಎಲ್ಲ, ಪ್ರಕೃತಿನೇ ಡಿಸೈನ್ ಮಾಡ್ಬಿಟ್ಟಿದೆ. ಅದನ್ನ ನಾವು ಉಪಯೋಗಿಸ್ಕೊಳಕ್ ಆಗಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ, ಸಿಹಿ ಗೆಣಸಲ್ಲಿ ಕಲರ್ ಗೆಣಸು ಬರ್ತಲ್ಲ, ಅದನ್ನ ಒಂದಷ್ಟನ್ನ ನಾನು ಅಲ್ಲೇ 3 ವರ್ಷ ಆಗಿತ್ತು ತಂದು. ಇದನ್ನ 3ನೇ ವರ್ಷದಲ್ಲಿ ಎಲ್ಲಿಂದ ಬೇರೆ ಕಡೆಯಿಂದ ತಗೊಬಂದು ಅದನ್ನ ತಗೊಬಂದು ನಾನು ಅದನ್ನ ಅಲ್ಲಿ ಒಂದು ಜಾಗದಲ್ಲಿ ನೆಟ್ಟಿದ್ದೀನಿ. ತೋರಿಸ್ತೀನಿ ಅದನ್ನ. ಒಂದೊಂದು ಗೆಡ್ಡೆ ನನಗೆ ಸಿಕ್ಕಿದ್ದು. ಅದು ಒಂದೊಂದು ಗೆಡ್ಡೆನ ಒಂದ್ ಜಾಗದಲ್ಲಿ ಹಾಕಿ ಅದನ್ನ ಬಳ್ಳಿ ರೀತಿ ಮಾಡಿ ಅದನ್ನ ತಿರ್ಗಾ ಕಲೆಕ್ಟ್ ಮಾಡಿ ಈಗ ಇಷ್ಟು ಜಾಗಕ್ಕೆ ಹಾಕಿದೀನಿ ನಾನು. ಓ ಸೂಪರ್ ಸರ್. ಇದೊಂದು ಅಂದಾಜು ಇದು ಎಷ್ಟು ಕುಂಟೆ ಇರ್ಬೋದು ಸರ್? 10 ಕುಂಟೆ ಇದೆ ಇದು. 10 ಕುಂಟೆ ನೆಲಕ್ಕೆ ಹಾಕೊಂಡಿದೀನಿ ಈಗ ನಾನು. ನೋಡೋಣ ಸರ್, ನಿಮ್ಮ ಮೊದಲನೇ ಗೆಣಸು ಯಾವ ಕಲರ್ ಇದೆ ಏನು ಅಂತ. ನೋಡಿ, ಗಿಡ ಪೂರ್ತಿ ಎಲ್ಲ ಇದು ಬರುತ್ತೆ, ವೈಟ್ ಕಲರ್ ಬರುತ್ತೆ. ಒಂಥರ ಹಿಂಗೆ ಲೈಟ್ ಗ್ರೀನ್ ತರ. ಹೌದು. ಇದ್ರಲ್ಲಿ ಗೆಣಸು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಹಿಂಗೆ ಓ ಸಕ್ಕದಾಗಿದೆ ಅಲ್ಲ ಸರ್? ನೋಡಿ ಸರ್, ಇದು ಮೇಲ್ಗಡೆ ಕಲರ್ ಈ ಕಲರ್ ಬರುತ್ತೆ, ಪಿಂಕ್. ಒಳಗಡೆ ನೋಡಿ ಇದು ವೈಟ್, ಫುಲ್ ವೈಟ್ ಬರುತ್ತೆ. ಸಕ್ಕತ್ತಾಗಿದೆ. ನಾವು ನೋಡಿದ್ರೆ ಮೇಲ್ಗಡೆ ಒಂದ್ ಸ್ವಲ್ಪ ಬ್ರೌನಿಶ್ ಬರುತ್ತೆ. ಇದು ನೋಡಿ ವೈಟ್ ಯಾವ ರೀತಿ ಕಲರ್, ಮತ್ತೆ ತುಂಬಾ ಸ್ವೀಟ್ ಇದೆ. ಇದು ತುಂಬಾ ಸ್ವೀಟ್ ಇದೆ. ಇದನ್ನ ಒಣಗಿಸಿ ಪೌಡರ್ ಮಾಡಿದ್ರೆ ಫುಲ್ ವೈಟ್ ಕಲರ್ ಬರುತ್ತೆ. ಈ ಮೈದಾ ಹಿಟ್ಟು ಬರುತ್ತಲ್ಲ ವೈಟ್, ಅದೇ ಕಲರ್ ಬರುತ್ತೆ. ಹೌದು. ಇದನ್ನೆಲ್ಲ ಮಾಡಿದೀವಿ, ವೈಟ್ ಎಲ್ಲಾನು ಮಾಡಿದ್ವಿ. ವೈಟ್ ಮಾಡಿ ಕಲರ್ ಮಾಡಿ ಪೌಡರ್ ಮಾಡ್ತಾ ಇದೀವಿ ಈಗ. ನೆಕ್ಸ್ಟ್ ಈಗ ಹೆಚ್ಚು, ಯಾಕಂದ್ರೆ ಇದನ್ನ ನಮ್ಮನೆ ಬಳಕೆಗೆ ಅಂತ ನಾವು ಸ್ವಲ್ಪ ಸ್ಯಾಂಪಲ್ ಯಾವ ರೀತಿ ಬರ್ತದೆ ಅಂತ ನೋಡಿ ಇದನ್ನ ಏನ್ ಮಾಡಿದ್ವಿ, ಇದು ತೊಳೆದು ನೀಟಾಗಿ ಚೆನ್ನಾಗಿ ಕಟ್ ಮಾಡಿ ಅದನ್ನ ಡ್ರೈ ಮಾಡಿ ಪೌಡರ್ ಮಾಡಿರೋದು ಮಿಕ್ಸಿಲಿ. ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ನಾವ್ ಯಾವ್ದು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು ಇದನ್ನ.
ಆ ರೀತಿ ಕಲರ್ ಮಾಡಕ್ಕೆ, ಯಾಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಲ್ಲ. ನಿಜವಾಗ್ಲೂ ಒಳ್ಳೆ ಸೈಜು ಬಂದಿದೆ ಸರ್. ಹಾ ಸರ್, ಚೆನ್ನಾಗಿದೆ, ಆರಾಮ ಒಂದ್ ಅಂಗೈ ಮೇಲೆ ತುಂಬಿದೆ. ಅರ್ಧ ಕೆಜಿ ಬರುತ್ತೆ ಸರ್ ಅದು. ಆರಾಮಾಗಿದೆ, ತೂಕನೂ ಇದೆ, ಚೆನ್ನಾಗಿದೆ. ತೂಕನೂ ಇದೆ, ಚೆನ್ನಾಗಿದೆ. ಪ್ಲಸ್ ನೀವ್ ಹೇಳಿ ನೋಡಿ ಸಾಫ್ಟ್ ಇದೆ, ಸಾಫ್ಟ್ ಇದೆ, ಇದು ಅಂತ ಹಾರ್ಡ್ ಇಲ್ಲ. ಹಾರ್ಡ್ ಇಲ್ಲ. ಚೆನ್ನಾಗಿದೆ ಸರ್. ಇದು ಒಂದು ಕಲರ್, ಇದು ಒಂದು ವೆರೈಟಿ ಸರ್. ಇದು ಇದಕ್ಕೇನ್ ಹೆಸರು ಸರ್? ಸರ್ ಇದಕ್ಕೆ ವೈಟ್ ಗೆಣಸು ಅಂತ ಇಟ್ಕೊಂಡಿದ್ದೀನಿ. ನೀವು ಬಿಳಿ ಗೆಣಸು ಅಂತಾನೆ ಬಿಳಿ ಗೆಣಸು ಅಂತ, ವೈಟ್ ಗೆಣಸು ಅಂತ ಇಟ್ಕೊಂಡಿದ್ದೀನಿ, ಬಿಳಿ ಗೆಣಸು ಅಂತ ಇಟ್ಕೊಂಡಿದ್ದೀನಿ ನಾನು. ನಾನು ಬೇರೆ ಹೆಸರೇನ್ ಇಡಕ್ ಹೋಗಿಲ್ಲ. ಅವ್ರು ಕೊಳಿಸ್ತವ್ರು ನನ್ನ ಹೆಸರೇನ್ ಕೇಳಕ್ ಹೋಗಿಲ್ಲ. ನನಗ್ ಬೇಕಾಗಿದ್ದ ಅವತ್ತು ಗೆಡ್ಡೆ ಬೇಕಾಗಿತ್ತು. ಇದನ್ನ ತುಂಬಾ ಜನ ಯಾಕಂದ್ರೆ ಇದು ಬಾಗಲಕೋಟೆ ಕೃಷಿ ವಿಜ್ಞಾನ ಕೇಂದ್ರದವ್ರೆ ತಗೊಬಂದು ಮೊದಲನೇ 4-5 ವರ್ಷದಲ್ಲೇ ನನ್ಗೆ ಇಂಪ್ರೂವ್ಮೆಂಟ್ ಮಾಡಿದ್ರು. ಅದ್ರಲ್ಲಿ ಒಂದ್ ಗೆಡ್ಡೆ ಕೊಡಿ ಅಂದ್ರೆ ಅವ್ರು ಕೊಡ್ಲಿಲ್ಲ. ಅದು ನಮ್ಗೆ ತುಂಬಾ ಬೇಜಾರಾಯ್ತು. ಬೇಜಾರಾದಾಗ ಬೆಳೆಸಕ್ಕೆ ಕೊಟ್ಟದೇನೆ ಹೋದ್ರಲ್ಲ ರೈತರಿಗೆ, ಇವ್ರು ಏನ್ ಇಂಪ್ರೂವ್ ಮಾಡ್ತಾರೆ ಅನ್ನೋದು ನನಗೆ ಒಂದು ಬೇಜಾರಾಯ್ತು. ಇದನ್ನ ಏನಾರು ಮಾಡಿ ನಾನು ಹಾಕ್ಲೇಬೇಕು ಅಂತ ಒಂದು ರೈತನ ಬೆನ್ನ ಎತ್ತಿ ಅವ್ರು ಅಲ್ಲಿಂದ ತರಿಸಿ ನಾನು ಹಾಕಿದ್ದೆ ಸರ್. ಯಾಕೆ ನನಗೆ ಒಂದು ನನ್ನ ಉದ್ದೇಶ ಏನು ಅಂತ ಅಂದ್ರೆ, ಎಲ್ಲಿ ನಾನು ನೋಡಿರ್ತೀನಿ ಯಾವ್ದಾದ್ರು ಒಂದು ಹೊಸ ವೆರೈಟಿ ನನ್ ಕಣ್ಣಿಗೆ ಬೀಳ್ತು ಅಂತ ಅಂದ್ರೆ ಅದನ್ನ ತಂದು ನನ್ನ ಭೂಮಿಗೆ ನಿಲ್ಸೋ ತನಕ ನನಗೆ ಸಮಾಧಾನ ಇರಲ್ಲ, ನಿದ್ದೆ ಮಾಡಲ್ಲ ರಾತ್ರಿ ಟೈಮ್. ಅಷ್ಟು ಒಂದು ನಂದೊಂದು ಹುಚ್ಚಿದೆ ಅದೊಂದು. ಇಲ್ಲ, ಅದು ಇರ್ಬೇಕು ಸರ್ ಮನುಷ್ಯನ್ಗೆ. ಯಾವ್ದಾರ ಒಂದು ಹವ್ಯಾಸ, ಒಂದು ಹುಚ್ಚು, ಎರಡು ಇರ್ಲೇಬೇಕು. ಯಾಕಂದ್ರೆ ನನ್ಗೆ ಅದೊಂದು ಹುಚ್ಚು ಸರ್. ಬೇರೆ ಎಲ್ಲಿ ಯಾವ್ದೇ ಒಂದು ವೆರೈಟಿ ಬೀಜಗಳಾಗ್ಲಿ, ಗೆಣಸಲ್ಲಾಗ್ಲಿ, ಒಂದ್ ಯಾವ್ದಾರು ಒಂದು ಅದೇ ಅಂತ ಅಂದ್ರೆ ಅದನ್ನ ತಂದು ನನ್ನ ಭೂಮಿಲಿ ಇರ್ಸ್ಬೇಕು. ಅದು ನನ್ನ ಹವ್ಯಾಸ ಇರೋದು. ಅದನ್ನ ಎಲ್ಲಿಂದ ಆಗ್ಲಿ, ಎಷ್ಟೇ ಆಗ್ಲಿ, ಎಲ್ಲಿಂದ ಹುಡ್ಕೋದಾಗ್ಲಿ ಇಲ್ಲ, ಕೊನೆಯ ಪಕ್ಷ ಕದಿಯೋದಾಗ್ಬಿಡ್ಲಿ ಅದಂತೂ ಮಾಡ್ತೀನಿ. ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ, ಕಳ್ಸ್ಕೊಡ್ಲಿಲ್ಲ, ನನ್ಗೆ ಬೇಕು ಅಂತ ನಾನು ಕೇಳಿ ಅದೆಷ್ಟೇ ದುಡ್ಡು ತಗೊಳ್ಳಿ ಅಂತ ಕೇಳಿ ಕೊಡದೇ ಇದ್ದಾಗ ಅದನ್ನ ಕೊನೆ ಪಕ್ಷ ಕದಿಯೋದಾಗ್ಲಿ ಕದ್ಬಿಟ್ಟಿನಿ. ಕಳ್ತನ ಮಾಡ್ಬೇಕು. ಹೌದು ಸರ್, ಅದಕ್ಕೆ ಮಾಡಿದೀನಿ ಸರ್. ಇದು ಯಾವ ಗೆಣಸು ಸರ್? ಇದೊಂದು ಕ್ಯಾರೆಟ್ ಗೆಣಸು ಅಂತ. ಇದು ಕ್ಯಾರೆಟ್ ಗೆಣಸ? ಇದೇನ್ ಸರ್ ಕ್ಯಾರೆಟ್ ನೋಡಿದ್ರೆ ಗೆಣಸಲ್ಲೂ ಕ್ಯಾರೆಟ್ ಇದೆಯಾ? ಕ್ಯಾರೆಟ್ ಗೆಣಸು ಅಂತ ಸರ್ ಇದು ಇದೆ. ಈಗ ಪ್ರತಿ ಒಂದನ್ನು ಪ್ರಕೃತಿ ಕೊಟ್ಟದೆ. ಆ ಪ್ರಕೃತಿ ಕೊಟ್ಟಿರೋದನ್ನ ನಾವು ಬಳಸ್ಕೋತಾ ಇಲ್ಲ ಅಷ್ಟೇ. ನೋಡಿ, ಈಗ ಮೇಲ್ಗಡೆ ಇದೊಂದು ಕಲರ್ ಬರುತ್ತಲ್ವಾ, ಫುಲ್ ಕ್ಯಾರೆಟ್ ಇದ್ದಂಗೆ ಇದೆ ಸರ್. ಇದು ಕ್ಯಾರೆಟ್ ಇದ್ದಂಗೆ ಇದೆ. ಒಳಗಡೆ ಕಟ್ ಮಾಡಿದ್ರೆ ಬಣ್ಣ ಹೆಂಗ್ ಬರುತ್ತೆ ಅಂತ ನೋಡಿ. ಹಂಗೆ ಒಳಗಡೆ ಹೆಂಗಿದೆ ಕಲರ್ ನೋಡಿ ಸರ್. ಇದನ್ನ ಒಣಗಿಸಿ ಪೌಡರ್ ಮಾಡಿದ್ರೆ ಸೇಮ್ ಇದೇ ಕಲರ್ ಬರುತ್ತೆ. ಇದೇ ಕಲರ್. ಇದನ್ನ ಫುಡ್ಗೆ ನಾವು ಯಾವ ಕಲರ್ ಬೇಕು ನಮ್ಗೆ ತಿನ್ಲಿಕ್ಕೆ, ಈಗ ನಾವು ಒಂದು ಮನೇಲಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಕಲರ್ ಪ್ರಕೃತಿ ಕೊಟ್ಟದೆ. ಇದು ಒಣಗಿಸಿ ಪೌಡರ್ ಮಾಡ್ಕೊಂಡು ಡಬ್ಬಕ್ಕೆ ತುಂಬ್ಕೊಂಡು ಇಷ್ಟು ಮಡಿಕೊಂಡ್ರೆ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹಾಕೊಂಡು ಮೈದಾ ಬದಲು ಇದನ್ನ ಒಳ್ಳೆ ಯೂಸ್ ಉಪಯೋಗಿಸಬಹುದು. ಅಲ್ಲ, ಮೈದಾ ಬದಲು ನಿಜವಾಗ್ಲೂ ಈ ತರ ಮತ್ತೆ ಇದು ಒಣಗಿಸಿ ಪೌಡರ್ ಮಾಡಿದ್ರೆ ಎಲ್ಲಾ ತಿಂಡಿಗೂ ಮಾಡ್ಕೋಬಹುದು. ಚಪಾತಿ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು. ಆಮೇಲೆ ಇದ್ರಲ್ಲಿ ಈಗ ಇದು ನಾವೇನ್ ಮಾಡಿದೀನಿ ಅಂದ್ರೆ ಚಕ್ಲಿ ಮಾಡಿದೀನಿ. ಇದ್ರಲ್ಲಿ ಚಕ್ಲಿ ಮಾಡಿದೀನಿ. ಚಕ್ಲಿ ಮತ್ತೆ ಇದು ಹಪ್ಳ ಮಾಡಿದೀವಿ. ತುಂಬಾ ಚೆನ್ನಾಗ್ ಬಂತು. ಯಾಕಂದ್ರೆ ಸಾಂಪಲ್ ನೋಡಕ್ಕೆ ಅಂತ ಮಾಡ್ದು ಚೆನ್ನಾಗ್ ಬಂದಿದೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಈಗ ಒಂದ್ ಮುಂದಿನ ತಿಂಗಳು ಹೊತ್ತಿಗೆ ನಾನು ಇದನ್ನ ಸುಮಾರು ಹಪ್ಳನ ಎಲ್ಲಾನು ಮಾಡಿ, ಚಕ್ಲಿ ಎಲ್ಲ ಮಾಡಿ ಮಾರಾಟಕ್ಕೆ ಕೊಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಗೆಣಸು ಸಗದ ಇದೆ ಸರ್ ಹೆಸರು. ಕ್ಯಾರೆಟ್ ಗೆಣಸು ಅಂತ. ಇದು ಕ್ಯಾರೆಟ್ ಆಯ್ತು. ಅದು ಪರ್ಪಲ್ ಬಿಳಿ ವೈಟ್, ಅದು ವೈಟ್, ಮೇಲ್ಗಡೆ ಪರ್ಪಲ್, ಒಳಗಡೆ ವೈಟ್. ಇದು ಕ್ಯಾರೆಟ್. ನೆಕ್ಸ್ಟ್ ಯಾವ ವೆರೈಟಿ ಸರ್? ನೋಡಿ, ನಿಮ್ ತೋಟಕ್ಕೆ ಬಂದ್ರೆ ನಮ್ಗೊಂಥರ ಇದೊಂಥರ ಏನೋ ಒಂದೊಂದ್ ಕಲರ್ ನೋಡೋದು ಒಂಥರ ಕುತೂಹಲ ನಮ್ಗೆ. ನೆಕ್ಸ್ಟ್ ಯಾವ್ದು ಅಂತ ತೋರಿಸ್ತೀನಿ ಈಗ ಸರ್. ನೆಕ್ಸ್ಟ್ ಇದೊಂದ್ ಕಲರ್ ಐತಲ್ವಾ, ಇದೊಂದ್ ಕಲರ್ ಆದ್ಮೇಲೆ ಕಿತ್ಬಿಟ್ಟೆ ನೋಡೋದಾ? ಇಲ್ಲಿ ಕಿತ್ಕೊಡ್ಸಿ ತೋರಿಸ್ತೀನಿ ನೋಡಿ. ಇದ್ಯಾವ ಕಲರ್ ಸರ್? ಇದು ಬೀಟ್ರೋಟ್ ಗೆಣಸು ಅಂತ. ಬೀಟ್ರೋಟ್ ಸರ್. ಎಲ್ಲಾರು ಕ್ಯಾರೆಟ್ ಬೀಟ್ರೋಟ್ ಬೆಳೆದ, ನೀವು ಗೆಣಸಲ್ಲೂ ವೆರೈಟಿ ಸರ್. ಇದು ಬೀಟ್ರೋಟ್ ಗೆಣಸು ಅಂತ. ಇದು ನೋಡಿ ಹಂಗೆ ಕಟ್ ಮಾಡ್ತೀನಿ. ಇದು ಯಾವ ಕಲರ್ ಬಂದಿದೆ ಅಂತ ಅಂದ್ರೆ, ಬೇಕರಿ ಅಂಗಡಿಗಳಲ್ಲಿ ಈ ಕಲರ್ ಹಾಕಿ ಕೆಮಿಕಲ್ ಜನನ ಸಾಯಿಸ್ತವ್ರೆ. ಹೌದು. ನೋಡಿ ಸರ್, ಏನ್ ಕಲರ್ ಸಾಕಾಗಿದೆ ಸರ್ ಕಲರ್. ಇದನ್ನ ಒಣಗಿಸಿ ಪೌಡರ್ ಮಾಡಿದ್ರೆ ಇದೇ ಕಲರ್ ಬರುತ್ತೆ ಸರ್. ಕಟ್ ಮಾಡಿ ಇದರಲ್ಲಿ ಚಿಪ್ಸ್ ಮಾಡಿದ್ದಾರೆ ನಮ್ ಯೋಗಿ ಅಂತ ಅನ್ಬಿಟ್ಟು. ತುಂಬಾ ಚೆನ್ನಾಗ್ ಬಂದಿದೆ ಇದ್ರಲ್ಲಿ. ನಮ್ ಸಕ್ಕತ್ ಸೊಪ್ಪಲ್ಲಿ. ಸೂಪರ್ ಸರ್. ಇದ್ರಲ್ಲೂ ಅಷ್ಟೇ ಚಿಪ್ ಇದು ಕೇಕ್ ಮಾಡ್ತಾರಲ್ಲ, ಕೇಕ್ಗೆ ಕಲರ್ ಕೊಡ್ತಾರಲ್ಲ, ಹೌದು, ಇದನ್ನೇ ಸಮ ಹಾಕಿ ಗೋಧಿ ಹಿಟ್ಟ ಕೇಕ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ. ಕಲರ್ ಸೂಪರ್ ಆಗಿರ್ತದೆ. ಮತ್ತೆ ತಿನ್ಲಿಕ್ಕೆ ಹಂಗೆ ಬ್ರೆಡ್ ತಿನ್ನಂಗ್ ತಿಂತಾ ಇರ್ಬೋದು. ಇದು ಬರುತ್ತೆ, ಇದು ಸ್ಮೂತ್ ಆಗಿ ಅಷ್ಟು ಇದಾಗಿ ಸೂಪರ್. ಇದೊಂದು ಪರ್ಪಲ್ ಕಲರ್ ಸರ್. ಇದು ಕಲರ್ ಮಾಡ್ಕೋಬಹುದು. ಯಾವ್ಯಾವ ಕಲರ್ ಬೇಕು ಆ ರೀತಿ ಮಾಡ್ಕೋಬಹುದು. ಪ್ರತಿ ಒಂದ್ ತಿಂಡಿಗೂ ಯೂಸ್ ಮಾಡ್ಬೋದು. ಇದನ್ನ ಪ್ರಕೃತಿ ಕೊಟ್ಟಿರೋದು. ಇದು
ಯಾಕೆಂದ್ರೆ ಅವತ್ತೇ ಎಲ್ಲಾನು ಕೊಟ್ಟವನೇ ಪ್ರಪಂಚದಲ್ಲಿ ಆ ಭಗವಂತ. ಮನ್ಸನ್ ಸೃಷ್ಟಿ ಮಾಡಿ, ಭೂಮಿ ಸೃಷ್ಟಿ ಮಾಡಿ, ಪ್ರಾಣಿಗಳ ಸೃಷ್ಟಿ ಮಾಡಿದ್ಮೇಲೆ ಅವ್ನಿಗೆ ಏನೇನ್ ಬೇಕು ಎಲ್ಲಾನು ಕೊಟ್ಟವನೇ. ನಮಗ್ ಗೊತ್ತಿಲ್ಲ ಎಲ್ಲಿದೆ ನಮಗ್ ಅಂತ. ಗೊತ್ತಿಲ್ಲ. ಅದನ್ನ ಏನ್ ಮಾಡಿವಿ ಅಂದ್ರೆ ನಾವು ಏನ್ ನೋಡಿದೀವಿ ಅಂದ್ರೆ ಈಗ ವಿಜ್ಞಾನ ಅಂತ ಹೋಗಿ ವಿಜ್ಞಾನಕ್ಕೂ ಹೋಗ್ಬೇಕು ಇದು ಅಂತ ಒಂಥರ ವಿಜ್ಞಾನದ ತರ ಉಪಯೋಗಿಸ್ಬೇಕು ಸರ್. ಉಪಯೋಗಿಸ್ಬೇಕು. ಅವಿಜ್ಞಾನ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಅವಿಜ್ಞಾನ ಮಾಡಿ ಪ್ರಕೃತಿಲಿ ಎಲ್ಲಾನು ಕೆಮಿಕಲ್ ಹಾಕಿ ಹಾಳು ಮಾಡಿ, ಮನುಷ್ಯರ ಆರೋಗ್ಯ ಹಾಳು ಮಾಡಿ, ಎಲ್ಲ ಪ್ರತಿ ಒಂದನ್ನು ಮಾಡ್ತಾ ಇದಾರೆ. ಈಗ ಪ್ರಕೃತಿ ಕೊಟ್ಟಿರೋದನ್ನ ಇದು ಉಪಯೋಗಿಸ್ಕೊಂಡ್ರೆ ಆರೋಗ್ಯವಾಗಿ ಬರಲ್ಲ. ಇದು ಖಂಡಿತ. ಇದು ನಮ್ಮಲ್ಲಿ ಗೆಣಸಲ್ಲಿ ಬಂದಿರುವಂತದ್ದು ಇದೊಂದು. ಈ ರೀತಿ ಗೆಣಸ್ಗಳಿದಾವೆ. ಇನ್ನೊಂದು 2-3 ವೆರೈಟಿ ಇದೆ. ಇನ್ನೊಂದು ಯಾವ್ದು ಸರ್? ಇದು ಈಗ 3 ವೆರೈಟಿ ಆಯ್ತು. 3 ವೆರೈಟಿ ಇದೆ ಸರ್. ನೋಡಿ ಸರ್, ಇದೊಂದು ವೆರೈಟಿ ಆಯ್ತು. ಆಮೇಲೆ ಇನ್ನೊಂದು ಹಾ ಸರ್, ಇಲ್ಲಿ ಇನ್ನೊಂದು ವೆರೈಟಿ ಇದೆ ಸರ್. ಇದು ಈಗ ಭೂಚಕ್ರದ ಗೆಣಸು ಅಂತ ಅನ್ಬಿಟ್ಟು ಒಂದು ವೆರೈಟಿ ಬರುತ್ತೆ. ಭೂಚಕ್ರದ ವೆರೈಟಿ ಗೆಣಸು ಅಂತ ಅನ್ಬಿಟ್ಟು ಒಂದು ಚಕ್ರ ಬರುತ್ತೆ. ಇದು ಅದು ಮಧ್ಯೆ ಎಲ್ಲೋ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆ ಅದು ಅಲ್ಲಿ ಅಂತ ಅನ್ಬಿಟ್ಟು. ನೋಡಿ ಒಂಚೂರು ಹುಡುಕಿ ನಮ್ ವೀಕ್ಷಕರಿಗೆ ತೋರ್ಸೋಣ. ಭೂಚಕ್ರ ಯಾವಾಗಲೂ ಮಧ್ಯದಲ್ಲಿ ಚಕ್ರಾಕಾರವಾಗಿ ಎಲ್ಲ ಇರುತ್ತೆ. ಚಕ್ರಾಕಾರವಾಗಿ ಎಲ್ಲೋ ಅದೇ ಒಂದು ಜಾಗದಲ್ಲಿ ಈಗ ಎಲ್ಲೋ ಮಧ್ಯದಲ್ಲಿ ಅದು ಸಿಕ್ಕಿದೆ. ಎಷ್ಟು ಅಂತಂದ್ರೆ ನನಗೆ ಇಷ್ಟೇ ಉದ್ದ ಗೆಡ್ಡೆಗೆ ಬಡ್ಲಿ ಸಿಕ್ಕಿದ್ದು. ಮಧ್ಯೆ ಎಲ್ಲೋ ಒಂದ್ ಜಾಗದಲ್ಲಿ ಹಾಕೊಂಡಿದ್ದೆ, ಗುರ್ತು ಮಾಡಿದ್ದೆ, ಸಿಕ್ಕಿಲ್ಲ. ಅದನ್ನ ನಿಮ್ಗೆ ನೆಕ್ಸ್ಟ್ ಒಂದ್ಸರಿ ತೋರ್ಸ್ಕೊಡ್ತೀನಿ. ಅದನ್ನ ಅದೇನ್ ಮಾಡ್ತದೆ ಅಂತ ಅಂದ್ರೆ ಈ ಸೇಮ್ ಈ ರೌಂಡ್ ಭೂಮಿ ಬರಲ್ವಾ, ಸೇಮ್ ಅದೇ ರೀತಿ ಬರುತ್ತೆ. ಭೂಚಕ್ರ ಟೈಪ್. ಒಳಗಡೆ ಮಾತ್ರ ಪರ್ಪಲ್ ಕಲರೇ ಬರೋದು. ಅದುವೆ ಗೆಣಸ್ ನೋಡಕ ಭೂಚಕ್ರ ಭೂಮಿ ಟೈಪ್ ರೌಂಡ್ ಗೆ ಭೂಮಿ ಟೈಪ್ ಬರುತ್ತೆ ಹೆಂಗೆ. ಅದು ಇಲ್ಲೆಲ್ಲ ಮಧ್ಯೆ ಒಂದ್ ಸಾಲಲ್ಲಿ ಇದೆ. ಅದು ಒಂದು 4 ಗಿಡ ಇದೆ. ಅದು ಅದನ್ನ ಕೀಳ್ಬೇಕಾದ್ರೆ ಒಂದ್ಸರಿ ಅದನ್ನ ವಿಡಿಯೋ ನಿಮ್ಗೆ ಕೊಡ್ತೀನಿ. ಅದನ್ನ ಅದೊಂಚೂರ ಇದ್ ಮಾಡಿ. ಅದನ್ನ ನೋಡಿ, ಇದೊಂದು ವೆರೈಟಿ ಸರ್. ಇದೊಂದು ನೋಡ್ಲಿಕ್ಕೆ ಇದ್ ಕೊಡಿ ನಿಮ್ ಕೈಯಲ್ಲಿ ಇರೋದು ಮಾಡಿ. ಬನ್ನಿ. ಓಹೋ, ಸಾಕದಾಗದಲ್ಲ ಸರ್. ಕಲರ್ ನೋಡಿ ಸರ್ ಹೆಂಗಿದೆ ಅಂತ. ಇದು ಒಂಥರ ಚೆನ್ನಾಗಿದೆ ಸರ್. ಕೆಂಪುಗೆ ಲೈಟ್ ಕೆಂಪು, ಫುಲ್ ಲೈಟ್ ಕೆಂಪು. ಇದು ಚೆನ್ನಾಗಿದೆ ಕಲರ್, ಸಕ್ಕದಾಗಿದೆ. ಇದು ಒಳಗಡೆ ಯಾವ ಕಲರ್ ಸರ್? ಒಳಗಡೆ ಕ್ಯಾರೆಟ್ ಕಲರ್ ಬರುತ್ತೆ. ಇದು ಒಳಗಡೆ ಕ್ಯಾರೆಟ್ ಕಲರ್. ಓಕೆ. ಇದಕ್ಕೆ ಏನ್ ಹೆಸರು ಇಟ್ಟಿದ್ದೀರಾ ಸರ್ ನೀವು? ಇದು ರೆಡ್ ಕ್ಯಾರೆಟ್ ಅಂತ ಇಟ್ಕೊಂಡಿದೀನಿ. ರೆಡ್ ಕ್ಯಾರೆಟ್. ಇದು ಫುಲ್ ರೆಡ್. ಇದು ಅದು ಕ್ಯಾರೆಟ್, ಇದು ರೆಡ್ ಕ್ಯಾರೆಟ್. ಚೆನ್ನಾಗಿ ಹೆಸರು ಕೊಟ್ಟಿದ್ದೀರಾ ಸರ್. ರೆಡ್ ಕ್ಯಾರೆಟ್ ಅಂತ ಹೆಸರು ಇಟ್ಕೊಂಡಿದೀನಿ. ಮೇಗಡೆ ರೆಡ್ ಬರುತ್ತೆ. ಅದು ಕಲರ್ ಏನ್ ಬರುತ್ತೆ, ಕ್ಯಾರೆಟ್ ಕಲರ್ ಮೇಗಡೆಲಿ ಇರ್ತದೆ, ಒಳಗಡೆ ಇರ್ತದೆ. ಇದು ಮೇಗಡೆ ಒಂದ್ ಕಲರ್, ಒಳಗಡೆ ಒಂದ್ ಕಲರ್. ಇದನ್ನ ಬೇಯಿಸಿ ತಿಂದಿದ್ದೀರಾ ನೀವು? ಸರ್, ಇದು ರುಚಿ ತೋರ್ಸ್ಬೇಕಲ್ವಾ. ಇದನ್ನ ಬನ್ನಿ ಅಲ್ಲಿ ಬೇಯಿಸ್ತಾ ಇದೀವಿ. ಅದ್ರ ರುಚಿನೂ ಸುಧಾ ತೋರ್ಸ್ಕೊಡ್ತೀವಿ ನಿಮ್ಗೆ. ಅದನ್ನ ಎಷ್ಟು ರುಚಿ ಇದೆ ಅದನ್ನ ಸ್ಯಾಂಪಲ್ ನೀವೇ ನೋಡಿ ವೀಕ್ಷಕರಿಗೆ ತೋರ್ಸ್ಕೊಡಿವ್ರಿ. ಈಗ ಹಳ್ಳಿ ಸ್ಟೈಲ್ ಅಲ್ಲಿ ಗೆಣಸ್ ಬೇಯಿಸನ ಎಲ್ಲ ಗೆಣಸಲ್ಲಿ ಹಾಕಿ ಈಗ ಬೆಂಕಿ ಹಾಕ್ತಾ ಇದಾರೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನೋಡಿ, ಈಗ ಗೆಣಸನ್ನ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಬೇಯಿಸ್ಕೊಂಡು ತಿಂತೀವಿ ಅಂದ್ರೆ, ಈಗ ಕೆಲವು ಕಡೆ ಸಿಟಿ ಕಡೆ ಹೋದಾಗ ಅವರು ಗ್ಯಾಸ್ ಹಾಕೊಂಡು ಇದ್ರಲ್ಲಿ ಬೋಸಿಲೆ ಹಾಕೊಂಡು ಬೇಯಿಸ್ಕೋಬೇಕು. ಈ ನಮ್ಮ ಹಳ್ಳಿ ಕಡೆ ನಾವೇನ್ ಮಾಡ್ತೀವಿ ಅಂದ್ರೆ, ಮಧ್ಯಾಹ್ನ ಊಟ ಇಲ್ಲ, ಅದಿಲ್ಲ, ಇದಿಲ್ಲ, ನಾಷ್ಟ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಗೆಣಸು ಹಾಕೊಂಡಿರ್ತೀವಿ ತೋಟದಲ್ಲಿ. ಆ ಗೆಣಸನ್ನ ಕಿತ್ಕೊಂಡು ಈ ರೀತಿ ಬೆಂಕಿ ಹಾಕೊಂಡು ಸುಟ್ಕೊಂಡು ತಿನ್ಕೊಂಡು ಅದೇ ಒಂದು ನಮ್ಗೆ ಊಟದ ಟೈಪು ಇಲ್ಲ ನಾಷ್ಟದ ರೀತಿ ಆಗ್ತದೆ. ಇದನ್ನ ಈ ರೀತಿ ಬೇಯಿಸ್ಕೊಂಡು ತಿನ್ನೋದಷ್ಟೇ. ಎಷ್ಟು ರುಚಿ ಇದೆ ಅಂತ ಅಂದ್ರೆ, ಒಳ್ಳೆ ರುಚಿ ಕೊಡ್ತದೆ ಬೇಯಿಸ್ಕೊಂಡು ತಿಂದ್ರೆ. ಅದು ಕೆಣ್ಣದಲ್ಲಿ ಬೇಯಿಸಿ ತಿನ್ಬೇಕು, ನೀರೆಲ್ಲ ಬೇಯಿಸಿ ತಿನ್ನೋದಲ್ಲ. ಬಾರಿ ಟೇಸ್ಟ್ ಇರ್ತದೆ ಇದ್ರಲ್ಲಿ. ನೋಡೋಣ ಸರ್ ಹೆಂಗಿದೆ. ನೋಡೋಣ ಸರ್. ಅದ ಬೇಯಿಸ್ಕೊಂಡು ತಿನ್ನೋ ಸುಖನೇ ಒಂಥರ ಸೂಪರ್ ಅಲ್ಲ ಸರ್? ಹೌದು ಸರ್. ಇದು ಏನಿದು? ಗೆಣಸು, ಕಲ್ಲರ್ ಗೆಣಸು. ಕಲ್ಲರ್ ಗೆಣಸು ಯಾರ್ದು? ನಿಮ್ದು. ತಿನ್ನೋಣ ಹೆಂಗಿದೆ ಅಂತ? ತಿಂದ್ ರುಚಿ ನೋಡಿ. ಈ ತರ ತಿಂದು ಎಷ್ಟೋ ವರ್ಷಗಳಾಗೋಗಿತ್ತು ಸರ್. ಬರೀ ನಾವು ಮನೇಲಿ ಸ್ಟವ್ ಅಲ್ಲಿ ಬೇಯಿಸಿ ಅಭ್ಯಾಸ ಆಗ್ಬಿಟ್ಟು ಈ ತರನು ಗೆಣಸ್ ಬೇಯಿಸ್ಬೋದು ಅನ್ನೋದೇ ಮರ್ತೋಗಿತ್ತು. ಇದನ್ನ ನಮ್ ಸಂದೀಪ್ ಅವರು ವರ್ಷಕ್ಕೊಂದ್ಸರಿನಾರು ಮಾಡ್ತಾರೆ ಈ ರೀತಿಯ. ಟೇಸ್ಟ್ ಮಜಾ. ಹೇಳಪ್ಪ, ಗೆಣಸ್ಬೇಕು ಅಂದ್ರೆ ಸಖತ್ ಸೊಪ್ಪಿಗೆ ಬನ್ನಿ. ಸಖತ್ ಸೊಪ್ಪು ಸಂತೆಗೆ ಬನ್ನಿ, ಗೆಣಸ್ತೀನಿ. ಐಸ್ ಕ್ರೀಮ್ ನ ಅಂಗಡಿಗೆ ಹೋಗಿ ತಗೊಂಡ್ರೆ ನೋಡಿ, ರೈತರು ಮನೇಲಿ ಗೆಣಸಲ್ಲಿ ಐಸ್ ಕ್ರೀಮ್ ಮಾಡ್ಕೊಂತಾರೆ. ಹೆಂಗಿದೆ ನೋಡಿ. ಹೆಂಗಪ್ಪ ಇದೆ ಐಸ್ ಕ್ರೀಮ್ ಗೆಣಸು?